ಪಾಂಡವಪುರ ತಾಲೂಕಿನ ಎಲೆಕೆರೆ ಹ್ಯಾಂಡ್ಪೋಸ್ಟ್ ಬಳಿ ಹೊಸ ಸೇತುವೆಯನ್ನು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಉದ್ಘಾಟನೆಗೊಳಿಸಿದರು. ನಂತರ ಮಾತನಾಡಿದ ಅವರು, ಸೇತುವೆ ಶಿಥಿಲವಾಗಿದ್ದ ಕಾರಣ 1.20 ಕೋಟಿ ರು ವೆಚ್ಚದಲ್ಲಿ ಪುನರ್ ನಿರ್ಮಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಎಲೆಕೆರೆ ಹ್ಯಾಂಡ್ಪೋಸ್ಟ್ ಸರ್ಕಲ್ ಅನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದರು. ಇದೇ ವೇಳೆ ಅಧಿಕಾರಿಗಳು, ಗ್ರಾಮಸ್ಥರು, ರೈತ ಸಂಘದ ಮುಖಂಡರು ಇದ್ದರು. ಏನು ಇಲ್ಲಿ ಮುಂಚೆ ಇಲ್ಲೊಂದು ಬ್ರಿಡ್ಜ್ ಇತ್ತು, ಇಲ್ಲಿ ಅದು ದುರಸ್ತಿಯಾಗಿತ್ತು. ಅದನ್ನು ಈಗ 1,20,00,000 ವೆಚ್ಚದಲ್ಲಿ VC ಮಾಡರ್ನೈಸೇಷನ್ ಏನಾಗಿತ್ತು ಅದರಲ್ಲೇ ಈ ಒಂದು ಹೊಸ ಬ್ರಿಡ್ಜನ್ನು ಕಟ್ಟಿದ್ದಾರೆ. ಅದನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಎರಡು ಬ್ರಿಡ್ಜು ಓಪನ್ ಇರ್ತದೆ, ಆ ಕಡೆ ಈ ಕಡೆ ಓಡಾಡ್ಬೋದು. ಇಕ್ಕಟ್ಟಾಯ್ತಾಯಿತ್ತು ಆ ಕಡೆ ಹಳೆ ಬ್ರಿಡ್ಜಲ್ಲಿ ಹೋಗಿ ಬಂದು ಮಾಡೋಕ್ಕೆ. ಇದು ಸ್ವಲ್ಪ ಅಗಲವಾಗಿರೋದು, ಏನಿದ್ರೆ ರಸ್ತೆನ ಅಟ್ಯಾಚ್ ಮಾಡಿದ್ರೆ ಇನ್ನು ಈ ಕಡೆ ಜಾಸ್ತಿ ಓಡಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಇದು ಅನುಕೂಲ ಆಗಿದೆ. ಅದ್ರ ಜೊತೆಗೆ ಈ ಪೂರ್ತಿ ಸರ್ಕಲ್ ಏನು ಎಲೆಕೆರೆ ಸರ್ಕಲ್ ಇದೆ ಅದನ್ನು ಪೂರ್ತಿ ಡೆವಲಪ್ ಮಾಡೋಕ್ಕೆ ನಾವು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಬಸ್ ಸ್ಟ್ಯಾಂಡನ್ನು ದೊಡ್ಡದಾಗಿ ಮಾಡಿಸಿ ಇಲ್ಲಿ, ಯಾಕೆಂದರೆ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ, ಮೇನ್ ಸರ್ಕಲ್ ಆಗಿರೋದ್ರಿಂದ ಈ ಬ್ರಿಡ್ಜು ಮತ್ತು ಸರ್ಕಲ್ ಡೆವಲಪ್ಮೆಂಟ್ಗೆ ಮಾಡ್ತಾಯಿದ್ದೀವಿ. ಈ ಫಸ್ಟ್ ಬ್ರಿಡ್ಜ್ ಆಗಿತ್ತು, ಅದಕ್ಕೆ ಇವತ್ತು ಉದ್ಘಾಟನೆ ಮಾಡಿ. ಇದು ಈ ಸೈಡಲ್ಲಿರೋಂಥ ಜಾಗ ಈಗ ಅದೇನಿದೆ ಅದನ್ನೆಲ್ಲ ಮೆಷರ್ ಮಾಡಿಸಿದ್ದೀವಿ. ಅದೆಲ್ಲ ಯಾವ ಡಿಪಾರ್ಟ್ಮೆಂಟ್ಗೆ ಬರುತ್ತೆ ಅಂತ. ಇದನ್ನು ಇಲ್ಲಿ ಮಾಡೋಕ್ಕೆ ಸಪ್ರೇಟ್ ಪ್ರೋಗ್ರಾಮ್ ಇದೆ. ಬಸ್ ಸ್ಟ್ಯಾಂಡ್ ಸಪ್ರೇಟು, ಅದ್ರ ಜೊತೆಗೆ ಸರ್ಕಲ್ ಡೆವಲಪ್ಮೆಂಟ್ಗೆ PWD ಯಲ್ಲೇ ಸಪ್ರೇಟ್ ಪ್ರೋಗ್ರಾಮ್ ಇದೆ. ಇದು ಸ್ಟೇಷನ್ ಸರ್ಕಲ್ಲು, ಜಕ್ಕನಹಳ್ಳಿ ಸರ್ಕಲ್ಲು, ಚಿನ್ಪುಳ್ಳಿ ಸರ್ಕಲ್, ಈ ಥರ ಮೇನ್ ಸರ್ಕಲ್ಗಳೇನಿದೆ ಅದನ್ನು ತಗೊಂಡು ಅದರಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅದನ್ನು ಅಪ್ರೂವಲ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈಗ ಹಿಂದೆ ಏನಿತ್ತು ಅದೇ ಪ್ಲ್ಯಾನ್ ಪ್ರಕಾರನೇ ಇಲ್ಲಿ ಅಂಗಡಿಗಳಾಗಿತ್ತು ಸುಮಾರು, ಅದನ್ನೆಲ್ಲ ತೆರವುಗೊಳಿಸಿ ದೊಡ್ಡದಾಗಿ ಇಲ್ಲಿ ಮಾಡಬೇಕಂತ. ಅದು ಅನುದಾನ ಇವಾಗಿಲ್ಲ, ಅದು ಬೇರೆ ಅನುದಾನ ಹಾಕಿ ಮಾಡೋಕ್ಕೆ ಮಾಡಿದ್ದೀವಿ.